ಅದನ್ನೇನಾದರೂ ರೀಮೇಕ್ ಮಾಡಿದ್ರೆ ಅಥವಾ ಅದೇ ರೀತಿ ಸಬ್ಜೆಕ್ಟ್ ಬಂದರೆ ಪ್ಲೀಸ್ ನನಗೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಬೇಕು ಅಂತ ನಾನು ಅವ್ರ ಹತ್ರ ಪರ್ಸ್ನಲಾಗಿ ಕೇಳಿದ್ದೆ ಇದನ್ನು. ಸೊ ಅದು ಆಗಲಿಲ್ಲ. ಸೊ ದ್ಯಾಟ್ ಈಸ್ ನನ್ನ ಅದೊಂದು ಡ್ರೀಮ್ ಹಾಗೆ ಉಳ್ಕೋತು ಅಂತ ಅನ್ಸುತ್ತೆ. ನಾನಿಲ್ಲಿ ಬರ್ತಿದ್ದೀನಿ ಅಂತ ಧ್ರುವನ ಹತ್ರ ಹೇಳದೆ ಇಷ್ಟು ದಿನ ಇದ್ನಲ್ಲ, ಐ ಥಿಂಕ್ ಫೈನಲಿ ನನಗೆ ನಾನು ಸುಮ್ಮನೆ ಇರೋದಕ್ಕಾಗಲ್ಲ. ಸೊ ಐ ಕೆಪ್ಟ್ ಇಟ್ ಅ ಸೀಕ್ರೆಟ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಮ್ಮ ಅಭಿಮಾನಿಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ರುವ ಹೇಳಿದಾಗೆ ನಮ್ಮ VVIPs ಅವರೆಲ್ಲ ಧ್ರುವ ದಸರಾ ಅಂತ ಮಾಡ್ತಿರೋದೇ ಒಂದು ಬಹಳ ಸ್ಪೆಷಲ್ ಆದಂಥ ಒಂದು ಕಾರ್ಯಕ್ರಮ. ಸೊ ಧ್ರುವನ ಒಂದು ಕಾರ್ಯಕ್ರಮ ನಡೀತಿದೆ, ಅದರಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ದೀವಿ ಅನ್ನೋದು ಇನ್ನೊಂದು ಏನಂತಾರೆ ಸಂತೋಷವಾದಂಥ ವಿಷಯ. ಹಬ್ಬ ಅಂದಿದ ತಕ್ಷಣ ಆ್ಯಸ್ ಆಲ್ವೇಸ್ ನಾವು ಎಂಜಾಯ್ ಮಾಡ್ತೀವಿ. ಸೊ ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಆಚರಿಸ್ತಿದ್ದಾರೆ ಅಂದಾಗ ನಮಗಿನ್ನೂ ಡಬಲ್ ಸಂತೋಷ ಅದು. ಸೊ ಧ್ರುವ ದಸರಕ್ಕೆ ನಾವು ಎಲ್ಲರೂ ಬಂದಿರೋದು ಬಹಳಷ್ಟು ಎಕ್ಸೈಟ್ಮೆಂಟ್ ಇದೆ. ನನಗೆ ಇನ್ನೊಂದೇನೆಂದರೆ, ನಾನಿಲ್ಲಿ ಬರ್ತಿದ್ದೀನಿ ಅಂತ ಧ್ರುವನ ಹತ್ರ ಹೇಳದೆ ಇಷ್ಟು ದಿನ ಇದ್ನಲ್ಲ, ಐ ಥಿಂಕ್ ಫೈನಲಿ ನನಗೆ ನಾನು ಸುಮ್ಮನೆ ಇರೋದಕ್ಕಾಗಲ್ಲ. ಸೊ ಐ ಕೆಪ್ಟ್ ಇಟ್ ಅ ಸೀಕ್ರೆಟ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಫೈನಲಿ ಧ್ರುವನಿಗೆ ಗೊತ್ತಾಗುತ್ತೆ. ನನಗೊಂದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಸಿನಿಮಾಗಳನ್ನ ಮಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ಶೂಟಿಂಗ್ ನಡೀತಿದೆ ಎಲ್ಲನೂ. ಸೊ ರಿಲೀಸ್ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಆಗುತ್ತೆ. ದಟ್ ಇಸ್ 2026. ಸೊ ಈಗ ಸದ್ಯಕ್ಕೆ ಎಲ್ಲ ಶೂಟ್ಸ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ನೋಡ್ತಾರೆ. ನನಗೆ ಲೈಕ್ ಬೀಂಗ್ ವೆರಿ ವೆರಿ ಆನೆಸ್ಟ್, ನನಗೆ ಒಂದು ತುಂಬ ಆಸೆ ಇತ್ತು ವಿಷ್ಣು ಅಂಕಲ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು. ಇನ್ಫ್ಯಾಕ್ಟ್ 2009 ನಾನು ಇದನ್ನು ವಿಷ್ಣು ಅಂಕಲ್ಗೆ ಹೇಳಿದ್ದೆ. ಡಿಸೆಂಬರಲ್ಲಿ ಅವರ ಇದಾಯಿತು. ನವೆಂಬರಲ್ಲಿ ಅವ್ರ ಮನೇಲಿ ಚಂಡಿ ಹೋಮ ನಡಿಬೇಕಾದ್ರೆ ಈ ಮಾತನ್ನ ನಾನು ಅವ್ರಿಗೆ ಹೇಳಿದ್ದೆ. ಅಂಕಲ್ ಅವರು ಲಾಲಿ ಅಂತ ಒಂದು ಸಿನಿಮಾ ಮಾಡಿದರು. ಸೊ ಅದೇ ರೀತಿ ಅದನ್ನೇನಾದರೂ ರೀಮೇಕ್ ಮಾಡಿದ್ರೆ ಅಥವಾ ಅದೇ ರೀತಿ ಸಬ್ಜೆಕ್ಟ್ ಬಂದರೆ ಪ್ಲೀಸ್ ನನಗೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಬೇಕು ಅಂತ ನಾನು ಅವ್ರ ಹತ್ರ ಪರ್ಸ್ನಲಾಗಿ ಕೇಳಿದ್ದೆ ಇದನ್ನು. ಸೊ ಅದು ಆಗಲಿಲ್ಲ. ಸೊ ದ್ಯಾಟ್ ಈಸ್ ನನ್ನ ಅದೊಂದು ಡ್ರೀಮ್ ಹಾಗೆ ಉಳ್ಕೋತು ಅಂತ ಅನ್ಸುತ್ತೆ. ಓಕೆ, ಇದಕ್ಕೊಂದು ಭಾಳ ಬಯಸ್ಡ್ ಆದಂಥ ಒಂದು ಆನ್ಸರ್ ಕೊಡ್ತೀನಿ. ನನಗೆ ಉದಯದಲ್ಲಿ ಭಾಳ ಇಷ್ಟಪಡುವಂಥ ಸೀರಿಯಲ್ ಬಂದು ಅಫ್ಕೋರ್ಸ್ ಸೂರ್ಯವಂಶ. ಯಾಕಂದರೆ ನಮ್ಮ ತಂದೆ ಅದ್ರಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಯಾವಾಗಲೂ 8 ಗಂಟೆ ಆಯಿತು ಅಂದಿದ ತಕ್ಷಣ ಉದಯ TV ಓಡ್ತಿರತ್ತೆ, ಸೂರ್ಯವಂಶ ಓಡ್ತಿರತ್ತೆ. ಆ್ಯಂಡ್ ನಾನು ಅಷ್ಟೇ ಅಲ್ಲ, ನನ್ನ ಮಗ ಕೂಡ ಕೂತ್ಕೊಂಡು ತಾತನ ನೋಡ್ತಾನೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಬೇಸ್ಡ್ ಅಂದರೆ ಒಂದು ವಿಷ್ಣು ಅಂಕಲ್ ಇನ್ಸ್ಪೈರ್ಡ್ ಅವರ ಒಂದು ಕ್ಯಾರೆಕ್ಟರ್ಸ್ ಮತ್ತು ಅವರ ಸಿನಿಮಾಗಳನ್ನ ಇನ್ಸ್ಪಿರೇಷನಾಗಿ ತೊಗೊಂಡು ಮಾಡಿರೋವಂಥ ಒಂದು ಸೀರಿಯಲ್ ಅದು. ಸೊ ದೆರ್ ಈಸ್ ಆಲ್ಸೋ ಅ ಫ್ಯಾಮಿಲಿ ಕನೆಕ್ಟ್. ಆ್ಯಂಡ್ ಅಫ್ಕೋರ್ಸ್ ಅನಿರುದ್ಧ್ ಜಿ ಇದ್ದಾರೆ. ಸೊ ದಟ್ ಈಸ್ ಪರ್ಸ್ನಲಿ ಮೈ ಫೇವ್ರೆಟ್ ಸೀರಿಯಲ್. ಐ ಆಮ್ ಬೀಂಗ್ ವೆರಿ ಬಯಸ್ಡ್. ತುಂಬ ಬಯಸ್ಡ್ ಆನ್ಸರ್ ಇದು, ಬಟ್ ದಟ್ ಈಸ್ ದ ಟ್ರೂತ್. ನಮ್ಮ ಅಭಿಮಾನಿಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ರುವ ಹೇಳಿದಾಗೆ ನಮ್ಮ VVIPs ಅವರೆಲ್ಲ. ಸೊ ಏನಂದರೆ, ನೀವು ನಿಮ್ಮ ಏನಂತೀರ, ನೀವು ಇಷ್ಟಪಡುವಂಥ ನೀವು ಆ್ಯಕ್ಟರ್ಸ್ನ ನೋಡಿದಾಗ ಅವ್ರು ಏನು ಮಾಡ್ತಾರೆ ಅದನ್ನು ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಕೆಲವು ಸತಿ ಏನಾಗುತ್ತೆ, ಆ್ಯಸ್ ಆ್ಯಕ್ಟರ್ಸ್ ನಮ್ಮ ಒಂದು ಪರ್ಸ್ನಲ್ ಲೈಫ್ ಅಂತಲೂ ಇರುತ್ತೆ. ಸೊ ಅದಕ್ಕೂ ನೀವು ಬೆಲೆ ಕೊಡಬೇಕಾಗುತ್ತೆ. ಐ ಥಿಂಕ್ ನಮ್ಮ ಕ್ರೇಜಿ ಫ್ಯಾನ್ಸಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಮೂಲಕ ದಟ್ ಸಿನಿಮಾಗಳನ್ನ ನೋಡಿ ಅಲ್ಲಿ ನಾವು ಯಾವಾಗಲೂ ಹೇಳ್ತಿರ್ತಾರಲ್ಲ, ಸಿನಿಮಾದಿಂದ ನೋಡಿ ಈ ಥರ ಆಗಿಬಿಟ್ರು, ಹಿಂಗೆ ಕಲ್ತ್ಬಿಟ್ರು ಅಂತ. ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ನಟರು ಒಳ್ಳೆ ವಿಷಯಗಳನ್ನೂ ತೋರಿಸಿರ್ತಾರೆ. ಅಂಥ ಒಳ್ಳೆ ವಿಷಯಗಳನ್ನ ನೋಡಿ ಕಲೀರಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಪಾಸಿಬಲ್ ಎಕ್ಸಾಂಪಲ್ ಐ ಕ್ಯಾನ್ ಆಲ್ವೇಸ್ ಗಿವ್. ಈಗ ನಾನು ಮಲಯಾಳಂ ಸಿನಿಮಾ ಮಾಡ್ತಾ ಇದ್ದೀನಿ, ಒಟ್ಟಕೊಂಬನ್ ಅಂತ ಸುರೇಶ್ ಗೋಪಿ ಅವ್ರ ಜೊತೆಗೆ. ಸೊ ಐ ಆಮ್ ಡೂಯಿಂಗ್ ಫಿಲ್ಮ್ಸ್. ನಾನು ಮಲಯಾಳಂ ಮಾಡ್ತಿದ್ದೀನಿ, ಕನ್ನಡ ಮಾಡ್ತಿದ್ದೀನಿ. ಸೊ ಎಸ್, ಐ ಆಮ್ ಬ್ಯಾಕ್. ಧ್ರುವ ದಸರಾ ಸೆಪ್ಟೆಂಬರ್ 27 ಸಂಜೆ 6ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ.